ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಎಷ್ಟೋ ಹೆಣ್ಮಕ್ಳಲ್ಲಿ ಗಂಡನ ಬಗ್ಗೆ ಕೆಲವೊಂದಿಷ್ಟು ತಪ್ಪು ವಿಚಾರಗಳಿರುತ್ತೆ ಮೈಂಡ್ ಅಲ್ಲಿ. ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸೊ ಯಾವತ್ತು ಗಂಡನ ಬಗ್ಗೆ ನಿಮ್ಗೆ ನಾನೇನು ಹೇಳ್ತೀನಿ, ಇಷ್ಟು ಕೇವಲವಾಗಿರ್ತಕ್ಕಂಥ ವಿಚಾರಗಳು ಇತ್ತು ಅಂತ ಹೇಳಿದ್ರೆ, ಆ ಸಂಸಾರ ಅಥವಾ ನಿಮ್ಮ ಮನಸ್ಸಲ್ಲಿ ಆ ನೆಮ್ಮದಿ ಯಾವತ್ತೂ ನೀವು ಕಾಣ್ಕೊಳ್ಳಕ್ ಸಾಧ್ಯ ಇಲ್ಲ. ಓಕೆ, ಏನು ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಗಂಡ ಕೆಲ್ಸಕ್ಕೆ ಬಾರದವನು ಅನ್ನೋ ಒಂದು ಯೋಚನೆ. ಸಪೋಸ್ ಗಂಡ ಕೆಲಸ ಮಾಡ್ತಿಲ್ಲ, ಗಂಡ ಪುಂಡ ಇದ್ದಾನೆ, ಪೋಖ್ರಿ ಇದ್ದಾನೆ, ಮತ್ತೊಂದೇನು ಟ್ರೈ ಮಾಡಿ ಸರಿ ಮಾಡೋಕೆ ನಾನು ಹೇಳ್ತಿರೋದು. ಅದು ಭಗವಂತ ನಿಮ್ ಪಾಲಿಗೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನಗಳಿಗೆ ಅಟ್ಲೀಸ್ಟ್ ತನ್ನ ಪಾಲಿಗೆ ಗಂಡನಾರು ಇರ್ಬೇಕಿತ್ತಲ್ಲ, ಅವ್ನು ಹೇಗಾರು ಇರ್ಲಿ ಅಂತ ಎಷ್ಟೋ ಜನ ಯೋಚನೆ ಮಾಡೋರು ಇದ್ದಾರೆ. ಅದ್ರ ಮಧ್ಯೆ ಎಲ್ಲ ಒಂದ್ ಕಡೆ ಗಂಡ ನಿಮ್ಗೆ ಕೆಲಸ ಮಾಡ್ತಾನೆ, ಏನೋ ಮಾಡ್ತಾನೆ, ಬಟ್ ನೀವ್ ಅನ್ಕೊಂಡಿದ್ದು ಅಷ್ಟು ರೀಚ್ ಮಾಡಿ ಅಷ್ಟು ಕೆಲಸ ಮಾಡ್ತೀರ ನಿಮ್ ಎಕ್ಸ್ಪೆಕ್ಟೇಷನ್ ತರ. ಬಟ್ ಹಂಗಿರ್ಬೇಕಾದ್ರೆ ಸ್ಯಾಟಿಸ್ಫೈ ನಿಮ್ಗೆ ಇರಲ್ಲ, ಗೊತ್ತು. ಬಟ್ ಅವನ್ನ ಟ್ರೈನ್ ಅಪ್ ಮಾಡ್ತಾ ಹೋಗಿ, ಹೆಂಗೋ ಚೇಂಜ್ ಮಾಡಕ್ ಟ್ರೈ ಮಾಡಿ, ತುಂಬಾ ಪ್ರಯತ್ನ ಪಡಿ, ಸ್ಟ್ರಗಲ್ ಮಾಡಿ. ಅದೇ ಒಂದು ಸಕ್ಸಸ್ ಅನ್ಕೊಂಡು ಗಂಡನ ಬದಲಾವಣೆ ಮಾಡಕ್ಕೆ ನಿಂತ್ಕೊಳ್ಳಿ. ಓಕೆ, ಆದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋಬೇಡಿ, ಟ್ರೈ ಮಾಡ್ತಾ ಹೋಗಿ. ಅಂಡ್ ಗಂಡನ್ನ ಏನ್ ಕೆಲಸ ಮಾಡ್ತಾರೆ ಅದನ್ನ ನೀವು ಕೆಲ್ಸಕ್ಕೆ ಬಾರ್ದು ಅಂತ ಅನ್ಕೊಂಡಾಗ ಏನಾಗುತ್ತೆ, ಗಂಡನ ಮೇಲೆ ಪ್ರೀತಿನೇ ನಿಮ್ಗೆ 100% ಇದು ಸ್ಲೋ ಬಂದ್ಬಿಡುತ್ತೆ ಸರಕ್ಕಂತ. ಸೊ ಆ ಥರದ ಯೋಚನೆ ಇರಬಾರ್ದು. ಸೆಕೆಂಡ್ ಏನಂತ ಹೇಳಿದ್ರೆ, ನೋಡಕ್ ಚೆನ್ನಾಗಿಲ್ಲ. ಈ ಅಂದ ಚಂದ ಎಲ್ಲ ಒಂದ್ ಹಂತದವರೆಗೂ ಅಷ್ಟೇನೆ. ಎಲ್ಲಾರ್ಗು ವಯಸ್ಸಾಗತ್ತೆ, ವಯಸ್ಸಾದ್ಮೇಲೆ ಎಲ್ರು ಸಾಯ್ಲೇಬೇಕು, ಇವೆಲ್ಲ ತಾತ್ಕಾಲಿಕ ಅಷ್ಟೇನೆ. ಬಟ್ ಆ ಏಜ್ ಅಲ್ಲಿ ಹಂಗ ಅನ್ಸುತ್ತೆ ಬೇಕು ಅಂತ. ಬಟ್ ಅಂದವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ತಿನ್ಬಿಡಕ್ ಆಗಲ್ಲ ನಾವು. ನಮ್ಮ ಯೋಚನೆ ಅಷ್ಟೇ, ನಮ್ಮ ನೆಮ್ಮದಿ ಅಷ್ಟೇನೆ ಎಲ್ಲೋ ಒಂದ್ ಕಡೆಗೆ. ಬಟ್ ಫೈನಲಿ ಅದ್ರ ಡೆಪ್ತ್ ಹೋಗಿ ನಾವು ಅರ್ಥ ಮಾಡ್ಕೊಂಡಾಗ ಅಂದಾಚಂದ ಮ್ಯಾಟ್ರೇ ಇಲ್ಲ ಅಂತ ನಮಗೆ ಅನ್ಸುತ್ತೆ. ಸೊ ಈ ಒಂದು ಮೆಂಟಾಲಿಟಿ ನಮ್ಮಲ್ಲಿ ಇರ್ಬೇಕಾಗತ್ತೆ. ಎಷ್ಟೋ ಜನ ಹೆಂಗೆ ಅಂತ ಹೇಳಿದ್ರೆ, ನೋಡಕ್ ಚೆನ್ನಾಗಿಲ್ಲ ಅಂತ ಒಂದು ಕೊರಗು, ನೋಡಕ್ ಚೆನ್ನಾಗಿಲ್ಲ, ಬೇಕಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಜೊತೆಗಿರೋನ್ ಸಿಕ್ಬಿಟ್ಟಿದ್ದಾನೆ, ಮದುವೆಗಿನ ಮುಂಚೆ ಒಂದು ಆಪ್ಷನ್ ಸಿಕ್ತು, ಬಟ್ ಸಿಕ್ಕ ಮೇಲೆ ಅವ್ನಿಗೆ ಆತರ ಯೋಚನೆ ಮಾಡಕ್ ಹೋಗ್ಬೇಡಿ. ಏನಿದೆಯೋ ಅವ್ನು ಚೆನ್ನಾಗಿನೂ ಬೆಟರ್ ದೆನ್ ಮಾಡಕ್ ಹೋಗಿ, ಅವ್ರಲ್ಲಿ ವ್ಯಾಲ್ಯೂ ಆಡೆಡ್ ಮಾಡಕ್ ನೋಡಿ. ಆದ್ರೆ ಇರೋ ಗಂಡನನ್ನ ನೋಡಕ್ ಚೆನ್ನಾಗಿಲ್ಲ, ಕೆಲ್ಸಕ್ಕೆ ಬಾರ್ದವನು, ಈ ತರ ಯೋಚನೆ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನು ಅಂತ ಹೇಳಿದ್ರೆ, ನೀವು ಗಂಡನ ಸುಧಾರಣೆ ಮಾಡಿ. ನಿಮ್ಮಲ್ಲಿ ಬುದ್ಧಿ ಇದೆ ತಾನೆ, ಅವ್ರಲ್ಲಿ ಬುದ್ಧಿ ಕಮ್ಮಿ ತಾನೆ. ಬುದ್ಧಿ ಇರೋರು ಸರಿ ಮಾಡ್ಬೇಕೆ, ಅದ್ ಬಿಟ್ಕೊಂಡು ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ಕೊಂಡು ದೂರ ಮಾಡೋದಲ್ಲ ನನ್ನ ಪ್ರಕಾರ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕೀಳರಿಮೆ ಭಾವನೆ ಬೇಡ. ಕೆಲವರಿಗೆ ನೋಡಕ್ ಚೆನ್ನಾಗಿಲ್ಲ ಅಂದ ತಕ್ಷಣ ತುಂಬಾ ಕೀಳರಿಮೆ ಇರುತ್ತೆ ಅವರಲ್ಲಿ. ಎಲ್ಲೋ ಹೊರಗಡೆ ಕರ್ಕೊಂಡು ಜೊತೆನಲ್ಲಿ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗಕ್ ಮನ್ಸಾಗ್ತಿರಲ್ಲ, ಕ್ಲೀನ್ ಇರಲ್ಲ, ನೆಟ್ಟಗಿಲ್ಲ, ನೋಡಕ್ ಚೆನ್ನಾಗಿಲ್ಲ, ಕೆಲ್ಸಕ್ಕೆ ಬಾರದವನು, ಚೆನ್ನಾಗಿ ಮಾತಾಡಕ್ ಬರಲ್ಲ, ಎಸ್ ಅನ್ಸುತ್ತೆ. ಬಟ್ ಹೆಮ್ಮೆ ಇರಲಿ. ಎಷ್ಟೋ ಜನಗಳಿಗೆ ಗಂಡ 1 ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಅಥವಾ 5 ವರ್ಷಕ್ಕೋ 10 ವರ್ಷಕ್ಕೋ ತೀರ್ ಹೋಗಿರ್ತಾರೆ. ಅವ್ರಿಗೆ ಅನ್ಸಿರುತ್ತೆ, ಹೆಂಗಾನ ಇರ್ಲಿ ಅಟ್ಲೀಸ್ಟ್ ಜೊತೆ ಗಂಡ ಇದ್ದಿದ್ರೆ ಆ ಮಾತೆ ಬೇರೆ ಇರ್ತಾ ಇತ್ತು ಅಂತ ಕೆಲವರಿಗೆ ಅನ್ಸುತ್ತೆ ಕಳ್ಕೊಂಡ್ಮೇಲೆ. ಇರ್ಬೇಕಾದ್ರೆ ಹೆಂಗೆ ಒಂದು ಮಗು, ಕೆಲವೊಂದು ನಾವೆಲ್ಲ ಮಕ್ಳಿದ ಹಾಗೇನೆ, ಎಲ್ಲಾನು ಜಗತ್ತಲ್ಲಿ ಎಲ್ಲಾನು ಗೊತ್ತಿರಲ್ಲ. ಮಕ್ಕಳಿಗೇನು ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ, ಒಬ್ರಿಗೆ ಗೊತ್ತಿರೋದು ಇನ್ನೊಬ್ರಿಗೆ ಗೊತ್ತಿರಲ್ಲ. ಹಾಗೆ ಆತರ ಗಂಡ ಸಿಗಿರ್ಬೇಕಾದ್ರೆ, ಆತರ ಗಂಡ ನಿಮಗೆ ಸಿಕ್ಕಾಗ ಪ್ರೀತಿಯಿಂದ ಹೇಗೋ ಟ್ರೈ ಮಾಡಿ ಚೇಂಜ್ ಮಾಡಕ್ಕೆ. ಬದುಕು ಹಾಗೇನೆ, ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಹಿಂಗ್ ಸಾಗೋದೆ, ಇದೇ ಬದುಕು ಆಕ್ಚುಲಿ. ಎಲ್ಲಾರಲ್ಲೂ ಇರುತ್ತೆ ಕಿತ್ತಾಟ, ಜಗಳಗಳು. ಯಾಕಂದ್ರೆ ಮನಸ್ಥಿತಿ ಎಲ್ಲ ಹಿಂಗೆ ಏರುಪೇರು ಇದ್ದೇ ಇರುತ್ತೆ ಅವನ ಕಾರಣಕ್ಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಂಪ್ಯಾರಿಸನ್ ಬೇಡ. ಇನ್ಯಾರಿಗೂ ಕಂಪ್ಯಾರಿಸನ್ ಮಾಡ್ಬಿಡಿ. ಈಗ ಋತಿಕ್ ರೋಷನ್ ಅಥವಾ ಯಾರೋ ಸೆಲೆಬ್ರಿಟಿ ಇದ್ದಾರೆ, ದರ್ಶನ್, ಸುದೀಪ್, ಯಶ್, ಏನ್ ಅಲ್ಲು ಅರ್ಜುನ್ ತರ ಬೇಡ. ಇನ್ನೊಬ್ರಿಗೆ ಕಂಪ್ಯಾರಿಸನ್ ಏನು? ನಿಮ್ಮ ಹಸ್ಬೆಂಡ್ ಬಗ್ಗೆ ನೀವು ಪ್ರೌಡ್ ಫೀಲ್ ಇರ್ಲಿ, ನಾನು ಹೇಳೋದು ಕರೆಕ್ಟ್. ದೂರದ ಬಿಟ್ಟ ನಮ್ಗೆ ಕಣ್ಣಿಗೆ ನುಣುಗೆ ಕಾಣುತ್ತೆ, ಹತ್ರ ಹೋದಾಗ್ಲೇ ಗೊತ್ತಾಗೋದು. ಅಲ್ಲೂ ಮೈನಸ್ಗಳಿದೆ, ಅಲ್ಲೂ ಪ್ರಾಬ್ಲಮ್ಗಳಿದೆ, ಕರೆಕ್ಟ್. ಸೊ ಹಂಗಾಗಿ ನಿಮ್ಮ ಹಸ್ಬೆಂಡ್ ಬಗ್ಗೆ ನಿಮಗೆ ಪ್ರೌಡ್ ಫೀಲ್ ಇರಬೇಕು. ಅದೇನಿದೆಯೋ ಅದನ್ನ ಒಪ್ಕೊಳ್ಳಿ, ಅದ್ರ ಬಗ್ಗೆ ಪ್ರೌಡ್ ಫೀಲ್ ಇರಲಿ. ಇನ್ನೊಬ್ರಿಗೆ ನೀವು ನೋಡಿ ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ನಿಮ್ಗೆ ನೆಮ್ಮದಿನೇ ಇರಲ್ಲ. ಎವ್ರಿ ಡೇ ಕೊರಗನೋದು ಇದ್ದೇ ಇರುತ್ತೆ ಮೈಂಡಲ್ಲಿ. ಸೊ ಅದಕ್ಕೆ ಗಂಡನ ವಿಚಾರದಲ್ಲಿ ಯಾವತ್ತು ಹೆಣ್ಮಕ್ಳು ಈ ವಿಚಾರಗಳನ್ನು ಇಟ್ಕೊಂಡು ಕೊರಗ್ತಾ ಕೂತ್ಕೊಂಡ್ಬೇಡಿ, ಲೈಫ್ ಹಾಳು ಮಾಡ್ಕೋತೀರಿ. ಓಕೆ, ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲೋ ಒಂದ್ ಕಡೆಗೆ ಒಂದು ರಿಯಾಲಿಟಿ ಇನ್ಫಾರ್ಮೇಶನ್ ಕೊಟ್ಟಿದೆ ಅಂಡ್ ಮೋಟಿವೇಟ್ ಮಾಡಿದೆ, ಇನ್ನರ ಒಂದು ಮನಸ್ಸಲ್ಲಿ ಸೌಲ್ಗೆ ಅಂತ ಹೇಳ್ತಾ, ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಅನಿಸಿಕೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ಗೆ ಏನ್ ಅನಿಸ್ತಾ ವಿಡಿಯೋ ಬಗ್ಗೆ. ಒಂದು 100 ಜನ ನೋಡಿದ್ರೆ ಅಷ್ಟು ಜನ ಕಮೆಂಟ್ ಮಾಡಿ, ನೋಡ್ಬಿಟ್ಟು ಎಲ್ಲೋ ಹಂಗೆ ಎಕ್ಸಿಟ್ ಆಗ್ಬಿಡ್ಬೇಡಿ. ಏನ್ ಅನ್ನಿಸ್ತು ವಿಡಿಯೋ ನೋಡಿ,
ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಅದನ್ನ ಈ ವಿಡಿಯೋ ರಿಲೇಟೆಡ್ ಮಾತ್ರ ಹಾಕಿ. ಓಕೆ, ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ನಮಸ್ತೆ.